ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನಿವತ್ತು ಏನೇನೆಲ್ಲ ಆಟ ಆಡಿದೆ ಸಿಹಿ ಪುಟ್ಟ? ನಾನಾ ಕಂಬ ಆಟ ಹೇಳ್ಕೊಟ್ಟೆ, ಕುಂಟೆಬಿಲ್ಲೆ ಆಟ ಹೇಳ್ಕೊಟ್ಟೆ, ಕಲರ್ ವಿಚ್ ಕಲರ್ ಡು ಯು ಚೂಸ್ ಆ ಆಟನೂ ಹೇಳ್ಕೊಟ್ಟೆ. ಸಖತ್ ಫನ್ ಆಗಿತ್ತು. ಹೌದಾ? ಶ್ಯಾಮ್, ಹೊರಡೋಣವಾ? ಲೇಟ್ ಆಗ್ತದೆ. ಹಾ, ರಾಮ್ ಹೊರಗಡೆ ಹೋಗಿದ್ದಾನಲ್ಲ, ಅವ್ನು ಬಂದಿದ್ದೆ ಹೇಳ್ಬಿಟ್ಟು ಹೊರಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನಮ್ಮನೆಗೆ. ನೀವೆಲ್ಲೂ ಹೋಗಂಗಿಲ್ಲ. ಹಬ್ಬ ಮುಗೀತಲ್ವಾ ಸಿಹಿ, ನಾವೀಗ ಹೊರಡ್ಬೇಕು. ಹಬ್ಬ ಇನ್ನೂ ಮುಗ್ದಿಲ್ಲ, ಗಣೇಶನ್ನೇ ಬಿಟ್ಟಿಲ್ಲ. ನಿಮ್ಮ ಅಪ್ಪನೂ ಹೀಗೆ ಹೇಳ್ತಿದ್ರು, ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು ಅಂತ. ಬಟ್ ನಾವು ಹೊರಡ್ಬೇಕು ಪುಟ್ಟ. ನೋಡು, ನಾವು ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ, ನಾವು ಬಂದು ಹೋದ್ರೇನೆ ಚಂದ. ಓಕೆ? ನೀವಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಡಿಯರ್ ಡಾಕ್ಟರ್ ಅಂಕಲ್. ನನ್ಗೆ ನೀವು ಇಷ್ಟ, ಆಂಟಿನೂ ಇಷ್ಟ. ನೀವೆಲ್ಲೂ ಹೋಗಂಗಿಲ್ಲ. ಸಿಹಿ, ಬೇಜಾರ್ ಮಾಡ್ಕೋಬೇಡ, ನಾವ್ ಇನ್ನೊಂದಿನ ಬರ್ತೀವಿ. ನಿನಗ್ ಸಂಡೇ ರಜಾ ಇರತ್ತಲ್ವಾ, ಅವತ್ ಬರ್ತೀವಿ. ನೀವೆಲ್ಲೂ ಹೋಗಂಗಿಲ್ಲ, ಅಪ್ಪನೂ ಹೇಳಿದಾರೆ ತಾನೆ. ಅಪ್ಪ ಮಾತ್ರ ಅಲ್ಲ, ಅಮ್ಮನೂ ಹೇಳ್ತಾ ಇದ್ದೀನಿ. ರಾಮ್ ನನಗೆಲ್ಲ ವಿಷಯ ಹೇಳಿದ್ದಾರೆ. ನಿಮಗೆ ಬೇರೆ ಮನೆ ಸಿಗೋ ತನಕ ನೀವು ಪ್ಲೀಸ್ ಇಲ್ಲೇ ಉಳ್ಕೊಳ್ಳಿ. ಅಲ್ಲ, ನೀವ್ ಮನೆ ತುಂಬಾ ಚೆನ್ನಾಗಿದ್ದೀರಾ, ಜೊತೆಲಿ ನಾವು ಇರೋದು ಅಷ್ಟು ಸರಿ ಹೋಗಲ್ಲ. ಹಾಗೇನೂ ಆಗಲ್ಲ, ನೀವು ಉಳ್ಕೊಂಡ್ರೆ ನಮ್ಗಿನ್ನ ಖುಷಿ ಆಗುತ್ತೆ. ಪ್ಲೀಸ್ ಇಷ್ಟೊಂದು ಒತ್ತಾಯ ಮಾಡಬೇಡಿ. ಪ್ಲೀಸ್ ಬಿಡಿ ಡಾಕ್ಟರ್ ಅಂಕಲ್. ಅಲ್ಲ ಗಣೇಶಮ್ಮ, ನಾನು ಸೀತಾ ಹೇಳಿದ್ರೆ ಓಕೆ ಬೇಡ ಅಂತ ಹೇಳ್ಬೋದು. ನನ್ನ ಮಗಳು ಅಷ್ಟೊಂದು ಕೇಳ್ಕೊತಿದ್ದಾಳೆ, ಅಟ್ಲೀಸ್ಟ್ ಅವಳಿಗೋಸ್ಕರ ಆದರೂ ಇಬ್ರು ಇರ್ಬೋದಲ್ವಾ? ಒಂದು ವೇಳೆ ನಿಮ್ಮ ಮಗಳೇ ಈ ಮಾತು ಹೇಳಿದ್ರೆ ನೀವು ಆಗ್ಲೂ ಹೊರಡ್ಬಿಡ್ತಿದ್ರಾ? ಬನ್ನಿ ಬನ್ನಿ. ಸಿಹಿ, ನೀನೇ ಭಾರ ಎತ್ಕೊಂಡಿದ್ಯಾ? ಕೊಡು. ಪರವಾಗಿಲ್ಲ, ಇದೇನು ಭಾರ ಇಲ್ಲ. ಸಿಹಿ, ಇದು ಬ್ರ್ಯಾಂಡೆಡ್ ಬ್ಯಾಗು, ಹೀಗೆಲ್ಲ ಎಳ್ದಾಡ್ಬಾರ್ದು, ಬಿಡು. ಓಕೆ, ಇದಾದ್ರೂ ಕೊಡಿ. ಹಾ, ಬೇಡ ಪುಟ್ಟ, ನಾನು ತರ್ತೇನೆ, ಬಿಡು. ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನೀವು ಕೆಲಸ ಮಾಡಬಾರ್ದು. ಕೊಡಿ. ಪುಟ್ಟ, ಇದು ತುಂಬಾ ವೆಯ್ಟ್ ಇದೆ, ನಿನ್ ಕೈಲಿ ಆಗಲ್ಲ, ಬಿಟ್ಬಿಡು. ನಾನು ತುಂಬಾ ಸ್ಟ್ರಾಂಗು, ಇಲ್ಲಿ ನೋಡಿ. ಒಬ್ಬ ಎಷ್ಟು ಶಕ್ತಿ ಇದೆ. ಆದ್ರೂ ಶಕ್ತಿ ಇದೆ ಅಂತಲ್ಲ ಸುಮ್ಮನೆ ವೆಯ್ಟ್ ಎಲ್ಲ ಎತ್ತಬಾರ್ದು. ಓಕೆ, ಕಮಾನ್. ಇದು ನಿಮ್ಮ ರೂಮು, ನೀವಿಲ್ಲಿ ಆರಾಮಾಗಿರ್ಬೋದು. ನಿಮ್ಗೆ ಏನೇ ಬೇಕಿದ್ರು ನೀವು ನನ್ನ ಕೇಳಿ, ಪ್ಲೀಸ್ ಸಂಕೋಚ ಪಟ್ಕೋಬೇಡಿ. ನಿಮ್ಮ ಮನೇಲಿ ಸ್ಟೇ ಮಾಡೋ ಯಾವುದೇ ಯೋಚನೆ ಇರಲಿಲ್ಲ ನಮಗೆ. ಬಟ್ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನೀವು ನಮ್ಮ ಮನೇಲಿ ಉಳ್ಕೊಂಡ್ರೆ ನಾವು ತುಂಬ ಖುಷಿ ಪಡ್ತೀವಿ. ಅಟ್ಲೀಸ್ಟ್ ಈ ರೀತಿ ಆದರೂ ನಿಮ್ಮ ಋಣ ತೀರಿಸ್ದಂಗೆ ಆಗುತ್ತೆ. ಋಣನ? ನಮ್ಮ ಮಧ್ಯ ಎಂಥ ಋಣ ಸೀತಾ? ಸಿಹಿ ಹಾಸ್ಟೆಲ್ ಇದ್ದಾಗ ಶ್ಯಾಮ್ ಅವರು ದಿನ ಅವಳಿಗೆ ನೋವಾಗದೆ ಇರೋ ಥರ ಇಂಜೆಕ್ಷನ್ ಕೊಡ್ತಿದ್ರಂತೆ. ಅವಳಿಗೆ ಯಾರು ಫ್ರೆಂಡ್ಸ್ ಇಲ್ಲದೆ ಇದ್ದಾಗ ಶ್ಯಾಮ್ ಅವಳ ಜೊತೆ ಇದ್ದು ಅವಳ ಮುಖದಲ್ಲಿ ನಗುನ ತರಿಸಿದ್ರು. ಆ ಖುಷಿಗಾದ್ರೂ ನಾವು ಋಣ ತೀರಿಸ್ಬೇಕಲ್ವಾ? ನಮ್ಮನ್ನ ನಿಮ್ಮನೆಲ್ಲೇ ಇಟ್ಕೊಂಡು ನಮ್ಮ ಮಗಳನ್ನ ಹುಡ್ಕೋದಕ್ಕೆ ಜೊತೆಯಾಗಿ ನಿಲ್ತಿದ್ದೀರಿ. ಯಾರು ಋಣನ ಯಾರು ತಿಳಿಸ್ಬೇಕು ಹೇಳಿ? ಒಬ್ರಿಗೊಬ್ರು ಆಗದೆ ಅಲ್ಪ ನಿಜವಾದ ಜೀವನದ ಅರ್ಥ. ನೀವು ನಮ್ಮ ಮನೇಲಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿರೋ ತನಕ ಇದು ನಿಮ್ಮ ಮನೆ ಅಂತಾನೆ ಅನ್ಕೊಳ್ಳಿ. ನನಗೂ ಖುಷಿ ಆಗುತ್ತೆ. ಸಿಹಿ, ಆಂಟಿ ಅಂಕಲ್ಗೆ ಗುಡ್ ನೈಟ್ ಹೇಳು. ಗುಡ್ ನೈಟ್ ಶಾಲಿನಿ ಆಂಟಿ. ಗುಡ್ ನೈಟ್ ಡಿಯರ್ ಡಾಕ್ಟರ್ ಅಂಕಲ್. ಗುಡ್ ನೈಟ್. ಗುಡ್ ನೈಟ್ ಸಿಹಿ. ಗುಡ್ ನೈಟ್. ಗುಡ್ ನೈಟ್.
ಹೇಳಿ ಮೇಡಮ್. ಅಲ್ಲ ಅರ್ಪಿ, ನಾನು ನಿನಗೆ ಕೆಲಸ ಹೇಳಿದ್ರೆ ವಾಪಸ್ ನೀನು ನನಗೆ ಕೆಲಸ ಹೇಳ್ತಿದ್ಯಲ್ಲ, ಇದಕ್ಕೇನು ಹೇಳಿ? ಆ ಸೀತಂಗೆ ಯಾವ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಯಿತು ಅನ್ನೋದು ಗೊತ್ತು, ಯಾವ ಡಾಕ್ಟ್ರ್ ಡೆಲಿವರಿ ಮಾಡಿಸಿದ್ರು ಅನ್ನೋದು ಗೊತ್ತು. ಆ ಮಗುವಿನ ತಂದೆ ಯಾರು ಹುಡುಕು ಅಂತ ಅಂದರೆ ಆ ಕೆಲಸನ ಮತ್ತೆ ನನಗೆ ಹೇಳ್ತಿದ್ಯಲ್ಲ. ಈ ಪುರುಷಾರ್ಥಕ್ಕೆ ನಾನು ಯಾಕೆ ನಿನಗೆ ಲಕ್ಷ ಲಕ್ಷ ಕೊಟ್ಟಿಟ್ಕೊಳ್ಳಿ? ಸೀತಂಗೆ ಡೆಲಿವರಿ ಮಾಡಿಸಿದ ಡಾಕ್ಟ್ರು ಅನಂತಲಕ್ಷ್ಮಿ ಅಂತ ನಿನಗೆ ಗೊತ್ತಾದ ಮೇಲೂ ಅವಳಿಂದ ಬಾಯಿ ಬಿಡಿಸೋದಕ್ಕಾಗಲಿಲ್ವಾ? ನೋಡಿ ಮೇಡಮ್, ಆ ಅನಂತಲಕ್ಷ್ಮಿನ ಹೆದರಿಸಿ ಬೆದರಿಸಿ ಯಾವ ಪ್ರಯೋಜನವೂ ಇಲ್ಲ. ಅವರು ಸೀತಾಗೆ ಡೆಲಿವರಿ ಮಾಡಿಸಿ ಬಾಣಂತನಕ್ಕೆ ಸೌಲಭ್ಯ ಮಾಡಿಕೊಟ್ಟಿರೋ ಒಬ್ಬರು ಡಾಕ್ಟ್ರು ಅಷ್ಟೇ. ಸೀತಾ ಬಗ್ಗೆ ಏನಾದರೂ ಗುಟ್ಟು ಗೊತ್ತಾಗಬೇಕು ಅನ್ನೋದೇ ಆದರೆ ವಟಾರದಲ್ಲಿರೋ ಆ ಮೋದಿಜೀವಿಗಳಿಗೆ ಗೊತ್ತು. ಅವ್ರನ್ನ ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ಓ ಇಸ್ ಇಟ್? ಹಾಗಾದರೆ ಯಾವ ಮುಹೂರ್ತಕ್ಕೆ ಕಾಯ್ತಿದ್ಯಾ? ಇಂಥದ್ದು ಮಾಡು ಅಂತ ಪ್ರತಿಯೊಂದನ್ನು ನಾನೇ ನಿನಗೆ ಹೇಳಬೇಕಾ? ಮೇಡಮ್, ನಾನು ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಂಡಿಲ್ಲ. ಎಲ್ಲ ಕೆಲಸನೂ ಟ್ರೈ ಮಾಡ್ತಾ ಇದ್ದೀನಿ. ಆ ತಾತ ಅಜ್ಜಿ ಪ್ರಾಣ ಬಿಡಕ್ಕೆ ರೆಡಿ ಇದ್ದಾರೆ ಹೊರತು ಸೀತಾ ಬಗ್ಗೆ ಬಾಯಿ ಬಿಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಮೇಡಮ್, ಇದೆಲ್ಲ ಆಗೋ ಮಾತಲ್ಲ. ನೋಡಿ, ಎಲ್ಲ ನಿಮ್ಮ ಕೈಲೇ ಇದೆ. ಅಂತ ಕ್ರಿಮಿನಲ್ ಆಗಿರೋ ನನ್ನನ್ನೇ ಜೈಲಿಂದ ಬಿಡಿಸಿದ್ದೀರಾ. ಅಂಥದ್ರಲ್ಲಿ ಪುಣ್ಯ ಕೋಟಿ ಥರ ಇರೋ ಆ ಸೀತಾ ಜೀವನ ಚರಿತ್ರೆನ ಬಟಾಬಾಯಿಲ್ ಮಾಡೋದಕ್ಕೆ ನಿಮ್ಗೆ ಅಷ್ಟೊಂದು ಕಷ್ಟನಾ? ಅದಕ್ಕೆ ಹೇಳ್ತಾ ಇರೋದು, ಆ ಸೀತಾ ಬಾಯಿ ಬಿಡಿಸಿ ಅವಳ ಗಂಡನ ಹೆಸರು ತಿಳ್ಕೊಳ್ಳಿ. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಇದು ಚೆನ್ನಾಗಿದೆ. ನಿನಗೆ ದುಡ್ಡು ಕೊಟ್ಟು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಈಗ ನಿನ್ನ ಹತ್ರ ನಾನು ಏನು ಮಾಡಬೇಕು ಅಂತ ಹೇಳಿಸ್ಕೊತಾ ಇದ್ದೀನಿ. ಬ್ರಿಲಿಯಂಟ್. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಈ ಕೆಲಸ ಮಾಡ್ತಾ ಇರೋದು ನೀವು ದುಡ್ಡು ಕೊಡ್ತಾ ಇದ್ದೀರಾ ಅನ್ನೋದಕ್ಕಲ್ಲ, ಸೀತಾಗೋಸ್ಕರ ಮಾಡ್ತಿರೋದು. ದುಡ್ಡು ಕೊಡ್ತಾ ಇದ್ದೀನಿ, ಕೆಲಸ ಮಾಡು ಅನ್ನೋ ರೀತಿ ಮಾತಾಡಬೇಡಿ. ಜಾಸ್ತಿ ದುಡ್ಡು ಕೊಟ್ಟರೆ ಜಾಸ್ತಿ ಕೆಲಸ ಮಾಡ್ತಾನೆ ಅಂತಲೂ ಅಂದ್ಕೋಬೇಡಿ. ನಾನೇನೇ ಕೆಲಸ ಮಾಡಿದ್ರು ಸೀತಾಗೆ ನೋವಾಗದೇ ಇರೋ ಹಾಗೇನೆ ಕೆಲಸ ಮಾಡೋದು. ಸೀತನ ಗಂಡನ ಹೆಸರು ತಿಳ್ಕೊಂಡು ನನಗೆ ಹೇಳಿ, ಅಷ್ಟು ಸಾಕು. ಆಮೇಲೆ ಸೀತಾ ನಿಮ್ಮ ಮನೇಲಿ ಇರೋದಿಲ್ಲ. ನಿಮ್ಮ ಕೆಲಸನ ಹೂ ಎತ್ತಿಟ್ಟಾಗೆ ಮಾಡಿಕೊಡ್ತೀನಿ. ಓಕೆ? ಇವನಿಗೆ ನಾನು ಕೊಡ್ತಿರೋ ದುಡ್ಡಿಗಿಂತ ನಮ್ಮ ಸೀತಾಮಾತೆ ಮೇಲೆ ವ್ಯಾಮೋಹ ಜಾಸ್ತಿ ಇದೆಯಲ್ಲ. ಈಗೇನು ಮಾಡೋದು ಶ್ರೀರಾಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.